ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ದೇಶ ವಿದೇಶಗಳಲ್ಲಿ ಇರತಕ್ಕಂತಹ ಭಾರತೀಯ ಸಂಸ್ಕೃತಿ ಒಪ್ಪಿಕೊಳ್ಳುವಂತ ಭಾರತೀಯ ಸಂತ ಪರಿಷತ್ತಿನ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇದ್ದುದರಿಂದ ದಿನಾಂಕ 17ರಂದು ಜಗದ್ಗುರು ಸ್ವಾಮೀಜಿಗಳು ದೆಹಲಿಗೆ ಬಂದಿದ್ದುವು. ನಾವು ಬೇಗ ಬರುತ್ತೇವೆ, ಹುಕ್ಕೇರಿ ಸಂಪೂರ್ಣ ನೀರಾವರಿಗಾಗಿ ನಮ್ಮ ಬೆಂಬಲ ಹೋರಾಟದಲ್ಲಿ ಇದ್ದೇ ಇದೆ, ನಾವು ಕೂಡ ಭಾಗಿಯಾಗುತ್ತೇವೆ ಎಂದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು. ಹುಕ್ಕೇರಿ ಸಂಪೂರ್ಣ ನೀರಿಗಾಗಿ ಮಠಾಧೀಶರು ಜಗದ್ಗುರುಗಳಿಂದ ಸಂಪೂರ್ಣ ಬೆಂಬಲ. ಮೊದಲೇ ಪೂರ್ವ ನಿಯೋಜಿತ ಕಾರ್ಯಕ್ರಮ ಆಸಾಮದಲ್ಲಿ ಇದ್ದರೂ ಪೂರ್ಣ ಮನಸ್ಸು ಹುಕ್ಕೇರಿಯಾಗ ಐತಿ. ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಬೇಗ ಬರ್ತೀವಿ, ಹೋರಾಟದಲ್ಲಿ ಭಾಗವಹಿಸ್ತೀವಿ, ಸರ್ವಸ್ವವನ್ನು ತ್ಯಾಗ ಮಾಡಿದ ಜನರಿಗೆ ಸಂಕಷ್ಟಕ್ಕೆ ಮೊದಲೇ ಸ್ಪಂದಿಸುವಂತೆ ಆಗ್ರಹ ನೀಡಿದ ಸ್ವಾಮೀಜಿಗಳು. ಈಗಾಗಲೇ ವಿಡಿಯೋ ಕಾಲ್ ಮೂಲಕ ರೈತರ ಜೊತೆ ಮಾತನಾಡಿದ್ದೇನೆ. ನಾವು ಬೇಗ ಬರುತ್ತೇವೆ, ನಿಮ್ಮ ಹೋರಾಟದಲ್ಲಿ ಭಾಗಿಯಾಗುತ್ತೇವೆ. ಈ ಹೋರಾಟ ಸಂಪೂರ್ಣ ಹುಕ್ಕೇರಿ ನೀರಾವರಿಗಾಗಿ ಈ ಹೋರಾಟ ಯಶಸ್ವಿಯಾಗುತ್ತದೆ ಎಂದು ಇದೇ ವೇಳೆ ಸ್ವಾಮೀಜಿಯವರು ಹೇಳಿದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ನಾವು ದೆಹಲಿಗೆ ಬಂದೆವು. ಕಾರಣ ಭಾರತೀಯ ಸಂತ ಮಹಾಪರಿಷತ್ ಅಂದ್ರೆ ಭಾರತದಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ದೇಶದಲ್ಲಿರ್ತಕ್ಕಂಥ ಭಾರತೀಯ ಸಂಸ್ಕೃತಿಯನ್ನು ಒಪ್ಪಿಕೊಳ್ಳುವ ಸಂತರದ ಸಭೆ ಇತ್ತು. ಅದಕ್ಕಾಗಿ ದೆಹಲಿಗೆ ನಾವು ಬಂದಿದ್ದೆವು. ಅಲ್ಲಿಂದ ನಾವು ನೇರವಾಗಿ ಆಸಾಮಕ್ಕೆ ಕಾಮಾಖ್ಯ ದೇವಸ್ಥಾನ ಮತ್ತು ಬೇರೆ ಕಾರ್ಯಕ್ರಮಕ್ಕೆ ಆಗಬೇಕಾಗಿರೋದ್ರಿಂದ ಇಲ್ಲಿ ನಾವು ಪಾಲ್ಗೊಂಡೆವು. ಹುಕ್ಕೇರಿ ತಾಲೂಕಿನ ಸಮಗ್ರ ನೀರಾವರಿಗಾಗಿ 20ನೇ ತಾರೀಕಿನಿಂದಲೇ ಕರ್ನಾಟಕ ರೈತ ಸಂಘ ಹಸಿರು ಸೇನೆಯ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಶಶಿಕಾಂತ್ ಗುರೂಜಿಯವರ, ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚೂನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ರೈತ ಸಂಘದ ಪ್ರತಿಭಟನೆ ನಡೀತಾ ಇರುವ ವಿಚಾರ ಎಲ್ಲರಿಗೂ ಕೂಡ ತಿಳಿದಿರುವಂಥದ್ದು. ಈ ಹೋರಾಟಕ್ಕೆ ನಾವು ಕೂಡ ಬೆಂಬಲವನ್ನು ಸೂಚನೆ ಮಾಡಿದ್ದೇವೆ. 17ನೇ ತಾರೀಕಿಗೆ ನಾವು ದೆಹಲಿಗೆ ಬಂದೆವು. ಕಾರಣ ಭಾರತೀಯ ಸಂತ ಮಹಾಪರಿಷತ್ ಅಂದ್ರೆ ಭಾರತದಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ದೇಶದಲ್ಲಿರ್ತಕ್ಕಂಥ ಭಾರತೀಯ ಸಂಸ್ಕೃತಿಯನ್ನು ಒಪ್ಪಿಕೊಳ್ಳುವ ಸಂತರದ ಸಭೆ ಇತ್ತು. ಅದಕ್ಕಾಗಿ ದೆಹಲಿಗೆ ನಾವು ಬಂದಿದ್ದೆವು. ಅಲ್ಲಿಂದ ನಾವು ನೇರವಾಗಿ ಆಸಾಮಕ್ಕೆ ಕಾಮಾಖ್ಯ ದೇವಸ್ಥಾನ ಮತ್ತು ಬೇರೆ ಕಾರ್ಯಕ್ರಮಕ್ಕೆ ಆಗಬೇಕಾಗಿರೋದ್ರಿಂದ ಇಲ್ಲಿ ನಾವು ಪಾಲ್ಗೊಂಡೆವು. ನಾವು ಈಗಾಗಲೇ ಶಶಿಕಾಂತ್ ಗುರೂಜಿ ಅವರಿಗೆ, ಚೂನಪ್ಪ ಪೂಜಾರಿ ಅವರಿಗೆ ವಿಡಿಯೋ ಕಾಲ್ ಮುಖಾಂತರ ರೈತರ ಜೊತೆ ಮಾತಾಡಿದ್ದೇವೆ. ನಾವು ಬೇಗ ಬರ್ತೇವೆ, ನಿಮ್ಮ ಹೋರಾಟಕ್ಕೆ ಭಾಗಿಯಾಗ್ತೇವೆ, ರೈತ ಸಂಘದ ಹೋರಾಟ ಯಶಸ್ವಿ ಆಗೇ ಆಗ್ತದೆ. ಯಾಕಂತಂದ್ರೆ ಹುಕ್ಕೇರಿ ತಾಲೂಕು ಬಹುಶಃ ಸಮಗ್ರ ನೀರಾವರಿ ಆಗಬೇಕು ಅಂತಂದ್ರೆ ಎಲ್ಲರೂ ಕೂಡ ಬೆಂಬಲವನ್ನು ಸೂಚಿಸಲೇಬೇಕು. ನಾವು ಎಲ್ಲ ಹೋರಾಟದಲ್ಲಿ ಭಾಗಿಯಾಗಿದ್ದೇವೆ. ಗುರ್ಲಾಪುರದಲ್ಲಿ ಹೋರಾಟದಲ್ಲಿ ಭಾಗಿಯಾಗಿದ್ದೇವೆ. ಹಾಗೆ ಬಿಜಾಪುರದಲ್ಲಿ ನಡೀತಕ್ಕಂಥ ರೈತ ಸಂಘದ ಹೋರಾಟಕ್ಕೆ, ಇನ್ನು ಬೇರೆ ಬೇರೆ ಎಲ್ಲ ಹೋರಾಟದಲ್ಲಿಯೂ ಕೂಡ ಭಾಗಿಯಾಗಿದ್ದೇವೆ. ಅನಿವಾರ್ಯವಾಗಿ ಈ ಕಾರ್ಯಕ್ರಮ ಪೂರ್ವ ನಿಯೋಜಿತ ಇರೋದರಿಂದ ನಾವು ಆ ಪ್ರಾರಂಭದಲ್ಲಿ ಬಂದಿಲ್ಲ. ಖಂಡಿತವಾಗಿಯೂ ನಿಮ್ಮ ಜೊತೆ ಬಂದೇ ಬರ್ತೇವೆ, ನಿಮ್ಮ ಹೋರಾಟದಲ್ಲಿ ಭಾಗಿಯಾಗ್ತೇವೆ. ರೈತ ಸಂಘದ ಹೋರಾಟ ಯಶಸ್ವಿಯಾಗಲಿ ಅಂತ ಹೇಳಿ ಆ ಭಗವಂತನಲ್ಲಿ ಮಹಾತ್ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇವೆ.